ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರನ್ನ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನು ಸಚಿನ್ ಸನ್ ಆಫ್ ನೋನಪ್ಪ ಪಂಚಾಳ, ಬೀದರ್ನ ಬಾಲ್ಕಿ ತಾಲೂಕಿನ ತುಂಗವನಕಟ್ಟಿ ಗ್ರಾಮದವನು. ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಇವರೇ. 1 ರಾಜು ಕುಪ್ಪನೂರು, ಮಾಜಿ ಕಾರ್ಪೊರೇಟರ್ ಕಲಬುರಗಿ. 2 ನಂದಕುಮಾರ್ ನಾಗಭುಜಂಗಿ, ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ. 3 ಗೋರಖನಾಥ ಸಜ್ಜನ್, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ. 4 ಪ್ರತಾಪ್ ಧೀರ್ ಪಾಟೀಲ್, ರೌಡಿ ಶೀಟರ್. 5 ಮನೋಜ್ ಸಜೇವಾಲ್, ಕಾರ್ಪೊರೇಟರ್. 6 ವಿಕಾಸ್ HM, MD ಖಾಸಗಿ ಕಂಪನಿ. 7 ವಿನಯ್, ಪ್ರಾಜೆಕ್ಟ್ ಮ್ಯಾನೇಜರ್ ಖಾಸಗಿ ಕಂಪನಿ. 8 ಶ್ರೀರಾಮನಗೌಡ ಪಾಟೀಲ್, ಕ್ಲಾಸ್ 1 ಗುತ್ತಿಗೆದಾರ. ನಾನು ಯೂನಿಟಿ ಇನ್ಫ್ರಾಬಿಲ್ಡ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಆಗ ನನಗೆ ಸತೀಶ್ ರತ್ನಾಕರ್ ದುಬಲಗೊಂಡಿ ಅವರು ಪರಿಚಯವಾಗಿದ್ದಾರೆ. ಇವರಿಂದ ನನಗೆ ರಾಜು ಕುಪ್ಪನೂರು ಪರಿಚಯವಾಗಿದ್ದರು. ಆಗ ನನ್ನ MD ವಿಕಾಸ್ HM ಅವರು RWSSD ನಲ್ಲಿ ಟೆಂಡರ್ ಹಾಕಿರುತ್ತಾರೆ. ಸುಮಾರು 12 ಕೋಟಿಯ ಟೆಂಡರ್ ಹಾಕಿದ್ದು ಈತ ರಾಜು ಕುಪ್ಪನೂರು ಮಾಡಿಸಿಕೊಡೋದಾಗಿ ಹೇಳಿರುತ್ತಾನೆ. ಈ ಟೆಂಡರ್ ಮಾಡಿಕೊಡಲು 5% ದುಡ್ಡಿನ ಬೇಡಿಕೆ ಇಟ್ಟಿರುತ್ತಾರೆ. ನಾನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಮಾತು ದಾಟುವುದಿಲ್ಲ ಅಂತ ಹೇಳಿರ್ತಾರೆ. ಸುಮಾರು 5-6 ಬಾರಿ ಇಬ್ಬರು ಬೆಂಗಳೂರಿಗೆ ಹೋಗಿ ಪ್ರಿಯಾಂಕ್ ಖರ್ಗೆಯನ್ನ ಭೇಟಿಯಾಗಿರುತ್ತೇವೆ. ಆದರೂ ಮಾನ್ಯ ಮಂತ್ರಿಗಳು CE ಐಝೋನ್ ಹುಸೇನ್ ಅವರಿಗೆ ಫೋನ್ ಮಾಡಿ ಟೆಂಡರ್ ಮಾಡಿಕೊಡಿ ಎಂದು ಪ್ರಿಯಾಂಕ್ ಹೇಳಿರುತ್ತಾರೆ. ಆದರೂ ಈ ಟೆಂಡರ್ 5% ದುಡ್ಡು ಅಂದರೆ ಸುಮಾರು 60 ಲಕ್ಷ ರೂಪಾಯಿ ಬೇಡಿಕೆಯನ್ನು ರಾಜು ಕಪನೂರು ಇಟ್ಟಿರುತ್ತಾರೆ. ನಾನು 10 ಲಕ್ಷ ರೂಪಾಯಿ ಹಣವನ್ನು ರಾಜು ಕಪನೂರಿಗೆ ಮುಂಗಡ ಹಣ ತಲುಪಿಸಿರುತ್ತೇನೆ. ಬಳಿಕ ಟೆಂಡರ್ ಪ್ರಕ್ರಿಯೆ ಆಗಿರುವುದಿಲ್ಲ. ಕೇಳಿದಾಗ ಸತಾಯಿಸುತ್ತಾರೆ. ಅಲ್ಲದೆ ನನಗೂ ಹಾಗೂ ನನ್ನ ಕುಟುಂಬಕ್ಕೆ ಚಿತ್ರಹಿಂಸೆ ನೀಡಿರುತ್ತಾರೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದೇನೆ. ಇಂತಿ ನಿಮ್ಮ ಸಚಿನ್ ಪಂಚಾಳ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸನ್ನೇ ಪ್ರಬಲ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಗುತ್ತಿಗೆದಾರನ ಸಾವಿನಲ್ಲೂ ರಾಜಕೀಯ ಜಟಾಪಟಿ. ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳ ವಾಗ್ಯುದ್ಧ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಕೇಸ್ ರಾಜ್ಯದಲ್ಲಿ ಕಿಚ್ಚು ಹಚ್ಚಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಆತ್ಮಹತ್ಯೆಗೆ ಕಾರಣ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ದೋಸ್ತಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಗುತ್ತಿಗೆಗೆ ಲಂಚ ಕೇಳಿದ್ದಾರೆ ಅಂತ ಡೆತ್ ನೋಟ್ ಬರೆದಿಟ್ಟು ಸಚಿನ ರೈಲು ಹಳಿಗೆ ತಲೆ ಕೊಟ್ಟು ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಟ್ವೀಟ್ ಸಮರ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಅವಶ್ಯಕ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಗುತ್ತಿಗೆದಾರನ ಸಾವು ಇದನ್ನ ಸಂಪೂರ್ಣವಾಗಿ ಒಬ್ಬ ನ್ಯಾಯಾಧೀಶರಿಂದ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನು ಬರ್ತದೆ, ಈ ತನಿಖೆ ಸಂಪೂರ್ಣವಾಗಿ ನ್ಯಾಯ ರೀತಿಯಲ್ಲಿ ನಡೀಬೇಕು ಅಂತ ಕೇಳಿದ್ರೆ ಇವತ್ತು ಆ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಬೇಕು. ಸಂಪೂರ್ಣ ಭ್ರಷ್ಟಮಯವಾಗಿದ್ದಾರೆ. ಯಾವ ದಿಕ್ಕಿನಲ್ಲಿ ಸರ್ಕಾರ ಹೊರಟಿದೆ, ಯಾವ ರೀತಿ ಇವರ ನೈತಿಕತೆ ಇದೆ, ಬಹಳ ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥವರು ಇವತ್ತು ಸಂಪೂರ್ಣ ಭ್ರಷ್ಟಮಯವಾಗಿ ಹೋಗಿದ್ದಾರೆ. ದೋಸ್ತಿ ನಾಯಕರಿಗೆ ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಅಸ್ತ್ರ ಸಿಕ್ಕಿದ್ದು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಚಿನ್ ಡೆತ್ ನೋಟ್ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ಕಲಬುರಗಿಯಲ್ಲಿ ರಕ್ತ ದೋಕುಳಿಗೆ ಪ್ಲಾನ್ ನಡೆದಿತ್ತು ಅನ್ನೋ ಬೆಚ್ಚಿ ಬೀಳಿಸುವ ಸುದ್ದಿ ಬಟಾಬಯಲಾಗಿದೆ. ಕಲಬುರಗಿಯಲ್ಲಿ ರಕ್ತ ದೋಕುಳಿಗೆ ಪ್ಲಾನ್. ಹಿಂದೂ ಸ್ವಾಮೀಜಿ ಬಿಜೆಪಿ ಶಾಸಕನಿಗೆ ಸ್ಕೆಚ್. ಸಚಿನ್ ಪಾಂಚಾಲ್ ಸೂಸೈಡ್ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. 7 ಪುಟಗಳ ಡೆತ್ ನೋಟ್ನಲ್ಲಿ ಬೆಚ್ಚಿ ಬೀಳಿಸೋ ಅಂಶ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ ರಕ್ತ ದೋಕುಳಿಗೆ ಪ್ಲಾನ್ ನಡೆದಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿದೆ.
ಸಚಿನ್ ಪಾಂಚಾಲ್ ಡೆತ್ ನೋಟ್ ಬರೆದಿಟ್ಟು ರೈಲು ಕಂಬಿಗೆ ತಲೆ ಕೊಟ್ಟಿದ್ದ. ಹಿಂದೂ ಸ್ವಾಮೀಜಿ ಬಿಜೆಪಿ ಶಾಸಕನ ಹತ್ಯೆಗೆ ರಾಜು ಕಪನೂರು ಗ್ಯಾಂಗ್ ಮೂಲಕ ಸ್ಕೆಚ್ ಹಾಕಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿಯನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದ. ಬಿಜೆಪಿ ಶಾಸಕನಿಗೆ ಸ್ಕೆಚ್. ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀ ಹಾಗೂ ಬಿಜೆಪಿ ಹಾಲಿ ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ರಾಜು ಕಪನೂರು ಗ್ಯಾಂಗ್ ಮೂಲಕ ಸ್ಕೆಚ್ ಹಾಕಲಾಗಿತ್ತಂತೆ. ಪ್ರಿಯಾಂಕ್ ವಿರುದ್ಧ ಸ್ಪರ್ಧಿಸಿದ್ದ ಮಣಿಕಂಠ್ ರಾಠೋಡ್ ಹತ್ಯೆಗೂ ಪ್ಲಾನ್ ನಡೆದಿತ್ತಂತೆ. ರಾಜು ಕಪನೂರ್ ಗ್ಯಾಂಗ್ಗೆ ಮಂತ್ರಿಗಳ ಬೆಂಬಲವಿತ್ತಂತೆ. ರಾಜು ಕಪನೂರ್ ಗಡಿಪಾರ್ಗೂ ಪ್ಲಾನ್ ನಡೆದಿತ್ತು ಎಂದು ಗುತ್ತಿಗೆದಾರ ಸಚಿನ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಂತೋಷ್ ಡೆತ್ ನೋಟ್ನಲ್ಲಿ ಪ್ರಭಾವಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಲವತ್ತೆರಡು ವರ್ಷಗಳ ಹಿಂದೆ ಆ ಭೂಮಿ ಹಿಂದೂಗಳ ನೆತ್ತರಿನ ರುಚಿ ನೋಡಿತ್ತು. ಇರೋಬರೋ ಹಿಂದೂಗಳು ಜೀವ ಉಳಿಸಿಕೊಳ್ಳುವುದಕ್ಕೆ ಓಡಿ ಹೋಗಿದ್ರು. ಆದರೆ ಸತ್ಯಕ್ಕೆ ಸಾವಿಲ್ಲ ಎನ್ನುವಂತೆ ಅದೇ ನೆಲ ಹಿಂದೂ ಶ್ರೀಮಂತಿಕೆಯನ್ನ ಜಗತ್ತಿನ ಮುಂದೆ ತೆರೆದಿಡ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.